ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕುಮಾರದಾಸ್ ರೆಡ್ಡಿ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಕೆ, ನೆನ್ನೆಲ್ಲ ಐಫೆಲ್ ಟವರ್ದು ನೈಟ್ ವ್ಯೂ ನೋಡಿದ್ರಿ. ಸೊ ನಾನು ನೆನ್ನೆ ವ್ಲಾಗಲ್ಲೇ ಹೇಳಿದ್ದೆ ಐಫೆಲ್ ಟವರ್ ಬೆಳಗ್ಗೆ ಒಂದು ಸತಿ ಹೋಗ್ತೀನಿ ಅಂತ, ಯಾಕಂದರೆ ಅದು ಅಷ್ಟು ಇಷ್ಟ ಆಗೋಗಿದೆ ಜಾಗ. ಬನ್ನಿ ಈಗ ಮತ್ತೆ ಮೆಟ್ರೋ ಹಿಡ್ಕೊಂಡು ಐಫೆಲ್ ಟವರ್ ಹತ್ರ ಹೋಗೋಣ. ಅದು ಮುಗಿದ ನಂತರ ಇನ್ನೊಂದು ಮಾಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಆ ಮಾಲ್ಗೆ ಹೋಗಿ ಆ ಮಾಲ್ದು ವೀಡಿಯೋ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ, ಇದು ಮೆಟ್ರೋ ಸ್ಟೇಷನ್, ಅಂಡರ್ಗ್ರೌಂಡ್ ಮೆಟ್ರೋ, ಇಲ್ಲಿ ಪ್ಯಾರಿಸ್ ಫುಲ್ಲು ಇರೋದು. ಸೊ ಅದೇ ಒಂದು ಗೇಟ್ ಮಿಸ್ ಆದ್ರೂ ಎಲ್ಲೆಲ್ಲೂ ಹೋಗ್ಬಿಡ್ತೀವಿ. ನಿನ್ನೆ ಹೇಳಿದ್ನಲ್ವ, ನೀಟಾಗಿ ಆ ನಂಬರ್ ಫಾಲೋ ಮಾಡಿಕೊಂಡು ಆ ಒಂದು ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕು. ಇಲ್ಲ ಅಂದರೆ ಮಿಸ್ ಆಗಿ ಬೇರೆ ಯಾವುದೋ ರೋಡ್ ಹೋಗ್ಬಿಟ್ಟಿರ್ತೀವಿ. ಆಮೇಲೆ ನಿಮಗೆ ಇಂಗ್ಲೀಷು ಅಷ್ಟಿಲ್ಲ, ಫ್ರೆಂಚೇ ಜಾಸ್ತಿ. ಇಲ್ಲೇ ಅಂತಲ್ಲ, ನಿಮಗೆ ನೆದರ್ಲ್ಯಾಂಡ್ಸಲ್ಲಿರೋ ಮೆಟ್ರೋ ಟ್ರೈನ್ಸ್ಗಳಲ್ಲೂ ಅಷ್ಟೇ ಅವ್ರದ್ದು ಲೋಕಲ್ ಲ್ಯಾಂಗ್ವೇಜೇ ಇರುತ್ತೆ. ಅಂದರೆ ನೆದರ್ಲ್ಯಾಂಡ್ ಭಾಷೆನೇ ಇರುತ್ತೆ. ಇಂಗ್ಲೀಷ್ ತುಂಬ ಕಮ್ಮಿ. ನಾವು ಯಾರನ್ನ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಕಮ್ಯುನಿಕೇಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಒಟ್ಟಿನಲ್ಲಿ. ಅದು ಬಿಟ್ಟರೆ ಅವ್ರದ್ದು ಲೋಕಲ್ ಲ್ಯಾಂಗ್ವೇಜೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಇಲ್ಲಿ. ಅದು ಒಂಥರ ಬೆಟರ್. ಆ್ಯಕ್ಚುಲಿ ನಾವು ಅದನ್ನೇ ಹೇಳ್ತಾ ಇರ್ತೀವಲ್ವ, ಲೋಕಲ್ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಕೊಡಿ. ಅವ್ರು ಬರೋದೇ ಇಲ್ಲ ಅಂತ ಬೇಕಾದರೆ ಹೆಲ್ಪ್ ಮಾಡಿದ್ರೆ ಓಕೆ ಅಲ್ವಾ. ಸೊ ನೋಡಿ, ಟಿಕೆಟ್ಸ್ ತೊಗೊಂಡು ಹೊರಡ್ತೀವಿ ಮೆಟ್ರೋಲಿ. ಐಫೆಲ್ ಟವರ್ ವ್ಯೂ ಹತ್ರ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಎಲ್ಲ ಬಂದಿದ್ದೀವಿ ಈಗ ಇಲ್ಲಿಗೆ. ಬನ್ನಿ ತೋರಿಸ್ತೀನಿ. ಇವತ್ತು ಜನ ಕಮ್ಮಿ ಇರ್ತಾರೆ ಅಂತ ನಿನ್ನೆ ಗೆಸ್ ಮಾಡಿದ್ವಿ, ಬಟ್ ಇಲ್ಲ, ಯಾವಾಗ ಬಂದರೂ ಇಲ್ಲಿ ಜನಸಾಗರ. ನಿನ್ನೆ ಇಲ್ಲೆಲ್ಲ ರೋಡ್ ಬ್ಲಾಕ್ ಆಗಿತ್ತು, ಮ್ಯಾರಥಾನ್ ಇತ್ತು ಅಂತ ಹೇಳಿದ್ನಲ್ಲ. ನೋಡಿ, ಇಲ್ಲೆಲ್ಲ ಕಂಪ್ಲೀಟ್ ಬ್ಯಾನ್ ಇತ್ತು, ಅಂದರೆ ಬ್ಲಾಕ್ ಮಾಡಿದ್ರು ನಿನ್ನೆ. ಸೊ ಈಗೆಲ್ಲ ರೋಡ್ ಕ್ಲಿಯರ್ ಇದೆ. ನೋಡಿ ಐಫೆಲ್ ಟವರ್. ಇಲ್ಲಿ ನೀವು ಇವಾಗ ಸುತ್ತ ನೋಡಿರ್ಬೋದು, ಬಹುಶಃ ಆಫ್ರಿಕನ್ಸ್ ಅವರೇ ತುಂಬ ಈ ಐಫೆಲ್ ಟವರ್ ಚಿಕ್ಕದು, ಆಮೇಲೆ ಮ್ಯಾಗ್ನೆಟ್ಸು ಎಲ್ಲ ಮಾರ್ತಾ ಇರ್ತಾರೆ. ಪಾಪ ಅವರು ಹೆಂಗೆ ಅಂತಂದರೆ, ಅವ್ರೇನು ರೆಫ್ಯೂಜಿಗಳು ಅಥವಾ ಏನು ಇಲ್ಲೀಗಲ್ ಆಗಿ ಈ ಥರ ಇದು ಮಾಡ್ತಾ ಇರ್ತಾರೆ ಏನೋ ಗೊತ್ತಿಲ್ಲ. ಪೊಲೀಸವರು ಬಂದಿದ ತಕ್ಷಣ ಓಡ್ತಾ ಇರ್ತಾರೆ, ಗೊತ್ತಿಲ್ಲ ಏನು ವಿಷಯ ಅಂತ. ಪೊಲೀಸವ್ರು ಬಂದಿದ ತಕ್ಷಣ ಗಂಟು ಮುಟ್ಟೆ ಕಟ್ಕೊಂಡು ಓಡ್ತಾ ಇರ್ತಾರೆ. ನಿನ್ನೆಯಿಂದ ನಾನು ಸುಮಾರು ಒಂದು 3-4 ಸರಿ ನೋಡಿದೆ ಆ ಥರ. ಆಮೇಲೆ ಅವ್ರು ಸುತ್ತ ನೋಡ್ತಾನೆ ಇರ್ತಾರೆ, ಯಾರನ್ನಾದರೂ ಪೊಲೀಸವ್ರು ಬರ್ತಾಯಿದ್ದೀರಾ ಏನು ಇತ್ತ ಅಂತ. ಅವ್ರ ಕಣ್ಗಳು ಆ ಕಡೆ ಈ ಕಡೆ ಯಾರನ್ನಾದ್ರೂ ಹುಡುಕ್ತಾನೆ ಇರುತ್ತೆ. ಏನು ವಿಷಯ ಇಲ್ಲಿದು ಅಂತ ಗೊತ್ತಿಲ್ಲ. ಏನು ಅವ್ರು ಇಲ್ಲಿಗಲಾಗಿ ಬಂದಿರ್ತಾರಾ ಅಥವಾ ಇಲ್ಲಿ ಈ ಜಾಗದಲ್ಲಿ ಈ ಥರ ಮಾರಂಗಿಲ್ವಾ ಏನು ಗೊತ್ತಿಲ್ಲ. ಬಟ್ ವಿಷಯ ಅದು. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದ್ದಾರಲ್ಲ, ಬರೀ ಅವರೇ ಇರೋದು. ಕಂಪ್ಲೀಟ್ ನಿಮ್ಗೆ ಈ ಥರ ಏನೇನು ಈ ಥರ ಮಾರೋದು ಸಿಗುತ್ತೆ ಅವರೆಲ್ಲ ಆಲ್ಮೋಸ್ಟ್ ಮೆಜಾರಿಟಿ ನಿಮ್ಗೆ ಸಿಗೋದು. ಆಮೇಲೆ ಇಲ್ಲಿ ಐಫೆಲ್ ಟವರ್ ಹತ್ರ ಫೋಟೋಸ್ ತಕ್ಕೊಡ್ತಾರೆ. ಆಮೇಲೆ ಕಪಲ್ಸ್ ಯಾರನ್ನ ಇದ್ದರೆ ವಿತ್ ಬಲೂನ್ ಫೋಟೋ ತಕ್ಕೊಡ್ತಾರೆ. ಅವರೆಲ್ಲನೂ ಅವರೇನೆ ಮೆಜಾರಿಟಿ. ನಾನು ನೋಡ್ದಂಗೆ ಬೆರಳೆಣಿಕೆಯಷ್ಟು ಇಲ್ಲಿ ಲೋಕಲ್ಲು ಅಥವಾ ನಮ್ಮ ಇಂಡಿಯನ್ಸು ಇರ್ತಾರೆ, ಬಟ್ ಮೆಜಾರಿಟಿ ಇರೋದು ಆಫ್ರಿಕನ್ಸೇ. ಗೊತ್ತಿಲ್ಲ ಅವರೇನು ಇಲ್ಲಿಗಲಾಗಿ ಬಂದಿದ್ದಾರೆ ಏನು ಕಥೆ ಅಂತ. ಸೊ ಆ ಥರ ಪೊಲೀಸವ್ರು ನೋಡಿದ ತಕ್ಷಣ ಓಡ್ತಾ ಇರ್ತಾರೆ. ನೋಡಿ ಐಫೆಲ್ ಟವರ್ ಜನ ಇವತ್ತು ಕ್ರೌಡೇನ ಕಮ್ಮಿ ಇದ್ದಾರೆ, ಬಟ್ ನಾನು ಗೆಸ್ ಮಾಡಿದಷ್ಟು ಕಮ್ಮಿ ಇಲ್ಲ, ಜಾಸ್ತಿನೇ ಇದ್ದಾರೆ. ಓಕೆ, ನಮ್ಮ ಮನೆಯವ್ರಿಗೆಲ್ಲ ಪ್ಯಾರಿಸ್ ಏನನ್ನಿಸ್ತು ಅಂತ ಕೇಳೋಣ ಬನ್ನಿ. ಪ್ಯಾರಿಸ್ ಯಾವ ಥರ ಇತ್ತು ಅಂತ ಕೇಳ್ತೀನಿ, ನೋಡೋಣ. ಹೇಳಿ ಅದಕ್ಕೆ, ಏನು ಅನಿಸ್ತು ನಿಮಗೆ ಪ್ಯಾರಿಸ್ ಬಗ್ಗೆ? ತುಂಬ ಚೆನ್ನಾಗಿದೆ ಪ್ಯಾರಿಸು. ಏನು ಚೆನ್ನಾಗಿ ಅನಿಸ್ತು? ತುಂಬ ಚೆನ್ನಾಗೈತೆ. ಅದೇ ಏನು ಐಫೆಲ್ ಟವರ್ ಚೆನ್ನಾಗಿ ಅನಿಸ್ತಾ? ಐಫೆಲ್ ಟವರ್ ನೋಡೋದೇ ಒಂದು ಚಂದ. ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ. ನೈಟ್ ವ್ಯೂ ಚೆನ್ನಾಗಿತ್ತು. ನೈಟ್ ವ್ಯೂ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಜನ, ಲೊಕ್ಯಾಲಿಟಿ, ಸಿಕ್ಕಾಪಟ್ಟೆ ಬಿಸಿಲಲ್ಲ? ತುಂಬಾ ಚಳಿ. ಬಿಸಿಲು ಸಿಕ್ಕಾಪಟ್ಟೆ ತುಂಬಾ ಚಳಿ ಇದೆ. ಕನಸು ಇತ್ತು
ನೋಡ್ಬೇಕು ಅಂತ. ಅದು ಹೆಂಗೋ ಆಗಿದೆ. ಮಗಳು ದೆಸೆಯಿಂದ ಆಗಿದೆ. ದೆಸೆಯಿಂದ ಕನಸು ನನಸಾಗಿದೆ. ನನ್ಸಾಗಿದೆ. ಇನ್ನು ಯಾವ ದೇಶಕ್ಕೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದಲ್ಲ, ಹೇಳಿ ಯಾವ್ದಕ್ಕೆ ಹೋಗ್ಬೇಕಂತ. ಯಾವುದಕ್ಕೂ ಇಲ್ಲ. ಹಾಂ ಸರಿ, ಆಮೇಲೆ ಹೇಳ್ತಾರೆ. ಮೇಡಮ್ ತಾವು ಹೇಳಿ, ಏನನ್ನಿಸ್ತು ಪ್ಯಾರಿಸ್ ನಿಮಗೆ? ಪ್ಯಾರಿಸ್ ಚೆನ್ನಾಗಿದೆ, ಆದರೆ ಐಫಲ್ ಟವರ್ ನೋಡೋದೇ ಒಂದು ಪ್ಯಾರಿಸ್ ಒಳಗಡೆ ಒಂದು ಅಟ್ರಾಕ್ಟಿವ್ ಪ್ಲೇಸ್. ಸರಿ ನೋಡಿ, ಇನ್ನೊಂದ್ಸರಿ ನೋಡ್ಕೊಂಬಿಡು. ಐಫಲ್ ಟವರ್ ನೋಡ್ತಾ ಇದೆಯಾ? ಎದುರುಗಡೆನೆ ನಿಂತು ನೋಡ್ತಾ ಇದ್ದೀವಿ. ಆಮೇಲೆ ಐಫಲ್ ಟವರ್ ಇಷ್ಟ ಆಯಿತು. ಆಮೇಲೆ ಬೇರೆ ಏನೇನು ಇಷ್ಟ ಆಯಿತು? ಪ್ಯಾರಿಸ್ ಆರ್ಕಿಟೆಕ್ಟ್ ಇಷ್ಟ ಆಯಿತು. ಫ್ರೆಂಚ್ ಆರ್ಕಿಟೆಕ್ಟ್ ಇಷ್ಟ ಆಯಿತು. ಸೊ ಆಮೇಲೆ ಅಷ್ಟೇ. ಇನ್ನೂ ಇಲ್ಲೇನಾದ್ರು ಬಂದು ಸೆಟ್ಲ್ ಆಗೋ ಅಂದ್ರೆ ಆಗ್ತೀಯಾ? ಇಲ್ಲ ಖಂಡಿತ ಇಲ್ಲ. ಯಾಕೆ? ಇಲ್ಲಿ ಚಳಿ ಅಂದರೆ ಭಯ ಆಗುತ್ತಾ? ಇಲ್ಲಿ ವೆದರು, ನಾವು ಇಲ್ಲಿ ಫುಡ್ಡು. ಹಾಂ, ನಾವಿರೋ ವೆದರ್ ಬಿಸಿಲು ಇವಾಗ. ಚಳಿ ಆರಾಮಿದೆಲ್ಲ. ನಮ್ಮ ಫುಡ್ಡು ಫುಡ್ಡು ನಮ್ಮ ಅನ್ನನ ಹಾಕ್ಕೊಂಡು ಜಡ್ದು ಬಿಡ್ಬೇಕು ಚೆನ್ನಾಗಿ. ಅಷ್ಟೇನೆ, ಏನಿದ್ರು ಬೇರೆ ಅನ್ನ, ಉಪ್ಪು ಖಾರ, ಸ್ಪೈಸಸ್ಸು ಹಾಕ್ಕೊಂಡು ಎಳೆದು ಬಿಡ್ಬೇಕು. ಬೇರೆ ಜಾಗ ನೋಡೋಕಷ್ಟೇ ಚಂದ. ನಾವಿರೋ ಜಾಗ ನಮಗೆ ಚಂದ. ಬೇರೆ ಜಾಗ ನೋಡೋಕೆ ಚಂದ, ನಾವಿರೋ ಜಾಗ ನಮಗೆ ಚಂದ. ಗೊತ್ತಾಯ್ತಾ? ಹಿಂಗೆ ಬೇರೆ ಜಾಗ ನೋಡೋಕೆ ಚಂದ, ನಾವಿರೋ ಜಾಗ ಇರೋಕ್ಕೆ ಚಂದ. ಸೂಪರ್. ನೀನು ಹೇಳಮ್ಮ ಮಾನಸ, ನಿನಗೇನಿದು ಸುಮಾರು ಸಲ ಬಂದಿದ್ಯಾ? ಅಲ್ಲ, ಪ್ಯಾರಿಸ್ ಬಗ್ಗೆ ನಿಂದೇನಾದರೂ? ಪ್ಯಾರಿಸ್ ನನಗೇನು ಅಷ್ಟು ಅನ್ಸಲ್ಲ. ಅದೇ ಸೆಕೆಂಡ್ ಟೈಮೇ ನಾನು ಬಂದಿದ್ದು, ಬಟ್ ಲಾಸ್ಟ್ ಟೈಮ್ ಅಂತ ಈ ಟೈಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಸ್ಲೋ ಆಗಿ ಓಕೆ ಎಲ್ಲಾನು ನೋಡೋಕೆ ಟೈಮ್ ತುಂಬ ಸ್ಪೇಷಿಯಸ್ ಆಗಿ. ಮುಖ್ಯವಾಗಿ ನೀವು ಅಮ್ಮಂಗೆ ಖುಷಿ ಆಗೈತೆ, ಅದು ಮುಖ್ಯ, ಅದು ಇಂಪಾರ್ಟೆನ್ಸ್. ನೋಡಿ ಅವ್ರ ಮಗದಲ್ಲಿ ನಗುನೇ ನಿಲ್ತಾ ಇಲ್ಲ, ಫುಲ್ಲು ಎಂತೂಸಿಯಾಸ್ಟಿಕ್ ಆಗಿದ್ದಾರೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ತುಂಬ ನಡೆಯೋದಿದೆ ಪ್ಯಾರಿಸಲ್ಲಿ, ಸಿಕ್ಕಾಪಟ್ಟೆ ನಡಿಬೇಕು. ಪಾಪ ಅವರು ನಡ್ಕೊಂಬಂದು ನನಗೇ ಬೇಜಾರಾಗ್ತಾಯಿದೆ, ಕಾಲು ನೋವು ಏನು ಅಂತ. ಎಷ್ಟು ಜೋಶಲ್ಲಿ ನಡ್ಕೊಂಬರ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯ ಆಗ್ತಾಯಿದೆ ನಿಜವಾಗ್ಲೂ. ಸೊ ಓಕೆ, ನನ್ನ ಪ್ಯಾರಿಸ್, ನನಗೆ ಪ್ಯಾರಿಸ್ ಅಂದರೆ ಏನನ್ನಿಸ್ತು ಹೇಳ್ಬಿಡ್ತೀನಿ ಕೇಳಿ. ಆ್ಯಸ್ ಯೂಶುವಲ್ ಸೇಮ್ ಅವ್ರು ಹೇಳ್ದಂಗೆ ಐಫಲ್ ಟವರ್ ನನ್ನ ಕನಸಿತ್ತು ಬಿಡಿ. ಇದು ಯಾವ ಸಿನಿಮಾದಲ್ಲಿ ಫಸ್ಟ್ ನೋಡಿದೆ ಅನ್ನೋದು ಗೊತ್ತಿಲ್ಲ, ಬಟ್ ನನಗಂತೂ ಇದು ಕನಸು ಇಲ್ಲಿ ಬರಬೇಕು. ಅಂದರೆ ಚಿಕ್ಕ ವಯಸ್ಸಲ್ಲೇ, ನಿಜ ಹೇಳ್ತೀನಿ ಕೇಳಿ, ನಂಗೆ ಚಿಕ್ಕ ವಯಸ್ಸಲ್ಲೇ ಫ್ಯೂಚರಲ್ಲಿ ನನಗೇನಾದರೂ ಒಂದು ಹುಡುಗಿ ಮೇಲೆ ಲವ್ ಆದರೆ ಆ ಹುಡುಗಿನ ಇಲ್ಲಿ ಪ್ರಪೋಸ್ ಮಾಡಬೇಕು ಅನ್ನೋದು ಒಂದು ಇದಿತ್ತು, ಆಸೆ ಇತ್ತು. ಇಲ್ಲಿ ಐಫಲ್ ಟವರ್ ಮುಂದೆ ಪ್ರಪೋಸ್ ಮಾಡಬೇಕು ಅಂತ. ಸೊ ಅದು ಆಗಿರಲಿಲ್ಲ. ಮದುವೆ ಆದಮೇಲೂ ಇಲ್ಲಿ ಕರ್ಕೊಂಬರ್ಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ದೆ. ಅದು ನೋಡಿ 23 ವರ್ಷ ತೊಗೊಂತು ಇಲ್ಲಿ ಬರೋದಕ್ಕೆ, ಐಫಲ್ ಟವರ್ಗೆ ಬರೋದಕ್ಕೆ 23 ವರ್ಷ ತೊಗೊಂತು. ಬಟ್ ಕೊನೆಗೂ ಅದನ್ನು ಈಡೇರಿಸಿದ್ದೀನಿ. ಸೊ ಓಕೆ, ಇನ್ನು ಪ್ಯಾರಿಸ್ ಜನಗಳ ಬಗ್ಗೆ ನಿನ್ನೆ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಯಾವ ಥರ ಇಲ್ಲಿ ಅಂತ. ತುಂಬ ಸಿಕ್ಕಾಪಟ್ಟೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ. ಆಮೇಲೆ ತುಂಬ ಬ್ಯುಸಿ ಇರ್ತಾರೆ ಜನ. ನಿಮ್ಗೆ ಗೊತ್ತಾ, ಲಿಫ್ಟಲ್ಲಿ ಅಂದರೆ ಎಲಿವೇಟ್ರಲ್ಲಿ ನಮ್ಮ ಕಡೆ ಏನು ಮಾಡ್ತೀವಿ, ಆರಾಮ್ಸೆ ಎಲಿವೇಟ್ರಲ್ಲಿ ಯಾವುದೋ ಒಂದು ಸ್ಟೆಪ್ ಮೇಲೆ ನಿಂತ್ಕೊಂಡು ಅದು ಪಾಸ್ ಆಗಲಿ ಅಂತ ನಿಂತಿರ್ತೀವಿ. ಅವ್ರು ಆ ಎಲಿವೇಟ್ರ್ ಮೇಲೂ ಓಡ್ತಾರೆ. ಸೊ ಅದೇನು ಅವ್ರಿಗೆ ಟೈಮ್ ಇಲ್ಲ ಅಂತನೋ ಅಥವಾ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ವೋ ಗೊತ್ತಿಲ್ಲ, ತುಂಬಾ ಇದಾಗಿರ್ತಾರೆ, ಸ್ಪೀಡಲ್ಲಿರ್ತಾರೆ ಅವರು, ಟೈಮ್ ವೇಸ್ಟ್ ಮಾಡಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಫಿಟ್ನೆಸ್ ಬಗ್ಗೆ ಗಮನ ಕೊಡ್ತಾರೆ. ಅವರು ತಿನ್ನೋ ಫುಡ್ ಆಗಿರ್ಬೋದು ಅಥವಾ ಜಾಗ್ ಮಾಡ್ತಾ ಇರ್ತಾರೆ. ಯಾವ ಟೈಮ್ ಅಂದರೆ ಆ ಟೈಮಲ್ಲೂ ಜಾಗ್ ಮಾಡ್ತಾ ಇರ್ತಾರೆ. ವೆದರ್ ಸಿಕ್ಕಾಪಟ್ಟೆ ಥಂಡಿ ಇರುತ್ತಲ್ಲ, ಸೊ ಅದು ಒಂದು ಅವ್ರಿಗೆ ಪ್ಲಸ್ ಪಾಯಿಂಟು. ಜಾಗ್ ಮಾಡ್ತಾ ಇರ್ತಾರೆ, ವಾಕ್ ಮಾಡ್ತಾ ಇರ್ತಾರೆ, ವರ್ಕೌಟ್ಸ್ ಮಾಡ್ತಾ ಇರ್ತಾರೆ. ಅದು ಇಲ್ಲಿ ಜನದ ಒಂದು ಶೈಲಿ, ಅಭ್ಯಾಸ ಅವ್ರು ಮಾಡ್ಕೊಂಡಿದ್ದಾರೆ. ನೋಡಿ ಇವತ್ತು ತುಂಬ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳೇ ಜಾಸ್ತಿ ಇವತ್ತು ಮೋಸ್ಟ್ಲಿ ನಮ್ಮ ಕಡೆ ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾರಲ್ಲ, ಆ ಥರ ಐಫಲ್ ಟವರ್ಗೆ ಟ್ರಿಪ್ ಕರ್ಕೊಂಬಂದಿದ್ದಾರೆ ಅನಿಸುತ್ತೆ. ಸೊ ಆ ಮಕ್ಕಳುಗಳೇ ಜಾಸ್ತಿ ಇದ್ದಾರೆ ಇವತ್ತು. ಓಕೆ, ಮತ್ತು ವಿಷಯಕ್ಕೆ ಬರೋಣ. ಸೊ ನನ್ನ ಪ್ಯಾರಿಸ್ ಮೇಲಿನ ಒಂದು ಅಭಿಪ್ರಾಯ ಇದು. ಇಲ್ಲಿ ಜನಗಳು ಹೇಳೋದನ್ನ ತುಂಬ ಬ್ಯುಸಿ ಇರ್ತಾರೆ. ಆಮೇಲೆ ಟೂರಿಸ್ಟ್ ಸ್ಪಾಟು, ತುಂಬ ಜನ ಟೂರಿಸ್ಟ್ ಇದ್ದಾರೆ. ತುಂಬ ಬೇರೆ ಬೇರೆ ಪ್ರಪಂಚದಾದ್ಯಂತ
ಎಲ್ಲ ದೇಶಗಳಿಂದನೂ ಇಲ್ಲಿ ಜನ ಬರ್ತಾರೆ. ಆಮೇಲೆ ಮುಖ್ಯವಾಗಿ ಹೇಳೋದು ಮರ್ತುಬಿಟ್ಟೆ, ಈ ಫ್ರೆಂಚ್ದು ಇಂಜಿನಿಯರಿಂಗ್ ಅಲ್ಟಿಮೇಟ್ ಕಣ್ರಿ, ಅಲ್ಟಿಮೇಟ್. ಈ ಐಫೆಲ್ ಟವರ್ನಲ್ಲಿ ಅಷ್ಟು ಲಿಫ್ಟ್ಗಳು ಮೇಲೆ ಹೋಗ್ತವೆ ಕೆಳಗೆ ಬರ್ತವೆ ಅಂತಂದರೆ ನೀವು ಊಹೆ ಮಾಡ್ಕೊಳ್ಳಿ ಅವರ ಇಂಜಿನಿಯರಿಂಗ್ ಯಾವ ಥರ ಇರ್ಬೋದು ಅಂತ. ಇದು ಬರೀ ನೋಡೋಕ್ಕಷ್ಟೇ ಚೆನ್ನಾಗಿಲ್ಲ, ಅವ್ರದ್ದು ಕೆಲಸನ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದರೆ ಊಹೆ ಮಾಡ್ಕೊಳ್ಳಿ. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಷ್ಟು ತಲೆ ಉಪಯೋಗಿಸಿದ್ದಾರೆ. ತುಂಬ ಚೆನ್ನಾಗಿದೆ. ರೋಡ್ಗಳು ಅಷ್ಟೇ, ರೋಡ್ಸ್ ಎಲ್ಲ ಸಖತ್ತಾಗಿದೆ. ನಮ್ಮ ಥರ ಅವಾಗ ರೋಡ್ ಕಿತ್ತೋಗ್ತಾ ಇರುತ್ತೆ, ಗುಂಡಿಗಳು ಇರ್ತವೆ. ಅದು ಒಳಗಿರ್ಬೋದೇನೋ ನನಗೆ ಗೊತ್ತಿಲ್ಲ, ಬಟ್ ಕಣ್ಣಿಗೆ ಕಾಣಿಸೋವಂಥ ಮೇನ್ ರೋಡ್ಗಳೆಲ್ಲ ತುಂಬ ನೀಟಿದೆ, ತುಂಬ ಕ್ಲೀನ್ ಇದೆ. ಸೊ ಫ್ರೆಂಚ್ದು ಇಂಜಿನಿಯರಿಂಗ್ ಸ್ಕಿಲ್ಸ್ ನನಗೆ ತುಂಬ ಇಷ್ಟ ಆಯಿತು. ನೀವು ನೋಡಿ ಈ ಥರ ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಎಲಿವೇಶನ್ಸಿಂದ ಹಿಡ್ದು ಎಲ್ಲ ತುಂಬ ಚೆನ್ನಾಗಿದೆ. ಕಮ್ಮಿ ಜಾಗದಲ್ಲೂ ತುಂಬ ಚೆನ್ನಾಗಿ ಇದು ಮಾಡಿರ್ತಾರೆ. ಜಾಗ ಎಲ್ಲ ಥರದ ಜಾಗನೂ ಬಳಸ್ಕೊಂಡಿರ್ತಾರೆ. ಅದು ಇಲ್ಲಿನ ಜನದ ಒಂದು ಸ್ಕಿಲ್. ಓಕೆ, ಐಫೆಲ್ ಟವರ್ ಎಲ್ಲ ಮುಗಿಸ್ಕೊಂಡು ಈಗ ಒಂದು ಮಾಲ್ ನೋಡಿ ಇಲ್ಲಿದೆ ಅಲ್ಲ, ಕಾಣಿಸ್ತಾ ಇದೆಯಲ್ಲ, ಅದು ಗ್ಯಾಲರೀಸ್ ಲಾಫೈಟ್ ಅಂದ್ಬಿಟ್ಟು ಮಾಲ್ ಹೆಸರು. ಆ ಮಾಲ್ಗೆ ಹೋಗ್ತಾ ಇದ್ದೀವಿ. ಆ ಮಾಲ್ದು ವಿಶೇಷತೆ ಏನಪ್ಪ ಅಂತಂದರೆ ಅದ್ರದ್ದು ಇಂಜಿನಿಯರಿಂಗ್ ಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ ಅಂತೆ. ಆಬ್ವಿಯಸ್ಲಿ ಫ್ರೆಂಚ್ ಅಂದ್ರೇ ಇಂಜಿನಿಯರಿಂಗ್ ಸ್ಟ್ರಕ್ಚರ್ ತುಂಬ ಚೆನ್ನಾಗಿರುತ್ತೆ. ಬಟ್ ಅದೊಂದು ನಮ್ಮ ಲಿಸ್ಟಲ್ಲಿ ಆ್ಯಡ್ ಆಗಿತ್ತು. ಸೊ ಅದೊಂದು ನೋಡ್ಬೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬೋಣ ಅಂತ. ಇವಾಗ ಟೈಮು ಆ್ಯಕ್ಚುಲಿ 2:30. ಊಟ ಮಾಡಿಕೊಂಡು ಆ ಮಾಲ್ಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಆ ಮಾಲ್ ಅಂತ. ಓಕೆನಾ? ನೋಡಿಲ್ಲ ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ ನೋಡ್ಬಿಟ್ಟೆ ನೀವು ಊಹೆ ಮಾಡ್ಕೋಬೋದು ಇವ್ರದ್ದು ಇಂಜಿನಿಯರಿಂಗ್ ಸ್ಕಿಲ್ಸ್ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ ಆಲ್ ಯುರೋಪಿಯನಲ್ಲಿ ಇದೇ ಥರ ಇರುತ್ತೆ ಅಂತ ನಾನು ನಿಮಗೆ ವ್ಲಾಗಲ್ಲಿ ಹೇಳಿದ್ದೆ. ಬಟ್ ಸ್ಟಿಲ್ ಇವರು ತುಂಬ ಫೇಮಸ್. ಫ್ರೆಂಚ್ ಇಂಜಿನಿಯರಿಂಗ್ ಈಸ್ ಫೇಮಸ್. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದೇ ಅದು ಮಾಲ್. ಮೇಲೆ ವ್ಯೂ ಪಾಯಿಂಟ್ ಎಲ್ಲ ಇದೆ. ಸೊ ಅದು ತುಂಬ ಚೆನ್ನಾಗಿದೆ. ನೀವು ಊಟ ಮಾಡಿಕೊಂಡು ಅಲ್ಲಿ ಹೋಗೋಣ. ನೋಡಿ ಬಿಲ್ಡಿಂಗ್ಗಳು ನೋಡ್ತಾ ಇದ್ರೇ ಒಂಥರ ಕಿಕ್ ಕೊಡುತ್ತೆ ಅನ್ಸುತ್ತಲ್ಲ, ಹಂಗೆ ಆ ಥರ ಅನಿಸುತ್ತೆ. ನೋಡಿ ಏನಿದೆ ನೋಡಿ. ಕನ್ಸ್ಟ್ರಕ್ಷನ್ನೇ ಒಂಥರ ಸೂಪರ್ ಆಗಿದೆ ಅಂತ. ಏನೋ ಒಂಥರ ಖುಷಿ ಆಗುತ್ತೆ ಅದು ನೋಡೋದಕ್ಕೆ. ಹೆಂಗೆ ನೋಡಿದ್ರೂ ಅದು ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಸುಂದರವಾಗಿದೆ. ಓಕೆ ನೋಡು, ಇದು ಇಂಡಿಯನ್ ಕಿಚನ್, ಇಂಡಿಯನ್ ರೆಸ್ಟೋರೆಂಟು. ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಇಂಡಿಯನ್ ರೆಸ್ಟೋರೆಂಟ್ ಇದೆ. ಬೌಲಿವುಡ್ ಅಂತ ಇಂಡಿಯನ್ ರೆಸ್ಟೋರೆಂಟು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫುಡ್ ಮಾತ್ರ. ತುಂಬಾ ಚೆನ್ನಾಗಿತ್ತು ಬಿಡಿ, ಬೇರೆ ಲೆವೆಲ್ಲು. ನಾವು ಒಂದು ದೋಸೆ ಆಮೇಲೆ ವೆಜ್ ಬಿರಿಯಾನಿ ತೊಗೊಂಡಿದ್ವಿ ಎಲ್ಲ, ಮತ್ತು ಮ್ಯಾಂಗೋ ಲಸ್ಸಿ ಎಲ್ಲ ತೊಗೊಂಡಿದ್ವಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫುಡ್ ಮಾತ್ರ. ಏನೋ ನಮ್ಮ ಬೆಂಗಳೂರಲ್ಲೂ ಎಲ್ಲ ತಿನ್ನಂಗಿತ್ತು ಫುಡ್ಡು. ಅಂದರೆ ಮನೆ ನೆನ್ಪು ಮಾಡ್ಬೇಕು ನಿಜವಾಗ್ಲೂ. ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ಪ್ಯಾರಿಸಿಗೆ ಬಂದರೆ ಟ್ರೈ ಮಾಡಿ. ಬೌಲಿವುಡ್ ಅಂತ ಇಂಡಿಯನ್ ಕಿಚನ್ ನೋಡ್ಕೊಳ್ಳಿ. ನೋಡಿ ಇದೇನೇ ಗ್ಯಾಲರೀಸ್ ಲಾಫೈಟ್ ಮಾಲ್. ಇದು ಮೇಲ್ಗಡೆಯಿಂದ ವ್ಯೂನು ತುಂಬ ಚೆನ್ನಾಗಿದೆ. ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಏಯ್ ಆ ಕಡೆ ಈ ಕಡೆ ಏನೂ ನೋಡಬೇಡ, ಸ್ಟ್ರೈಟ್ ಹೋಗ್ತಾ ಇರು. ಹೆವಿ ಶಾಪಿಂಗ್ ಇದಿದೆ. ಅದು ಇದು ನೋಡ್ಬಿಟ್ಟು ಬೇಕು ಅಂದರೆ ನಾನೆಲ್ಲಿ ಹೋಗಲಿ ಅಂತ. ಈ ಮಾಲ್ ನೋಡಿ ಮೇಲ್ಗಡೆ ಎಲ್ಲ ಫುಲ್ ತೋರಿಸ್ತೀನಿ. ಒಳ್ಳೆ ಪ್ಯಾಲೇಸ್ ಇದ್ದಂಗಿದೆ ನೋಡಿ. ಪ್ಯಾಲೇಸ್ ಥರ ಇದೆ ಗುರು, ಸಖತ್ತಾಗಿದೆ. ನೋಡಿ ವಾಚ್ಗಳಿದ್ದಾವೆ. ಇವೆಲ್ಲ ಎಷ್ಟು ಕಾಸ್ಟ್ಲಿ ವಾಚ್ ಅಂದರೆ ನೋಡಿ, ಈ ವಾಚ್ ಬಂದು
ಆಲ್ಮೋಸ್ಟ್ 45 ಲಕ್ಷ. ಇದು ನೋಡಿ €6,100. ಮಾಲ್ದು ಈ ವ್ಯೂ ನೋಡಿ ಹೇಗಿದೆ. ಮಾಲ್ದು ಮೇಲ್ಗಡೆ ಇರೋ ವ್ಯೂ ಪಾಯಿಂಟ್ಗೆ ಬಂದ್ವಿ ಕೊನೆಗೂ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಮೇಲ್ಗಡೆ ಅಂತ ನೋಡಿ. ಬ್ಯೂಟಿಫುಲ್ ಆಗಿದೆ ಅಲ್ಲ. ಓ ಸ್ಕೈ ನೋಡ್ರಿ ಮೇಲೆ. ನೋಡಿ ಐಫೆಲ್ ಟವರ್ ಕಾಣ್ತಿದೆ ಅಲ್ಲಿದೆ. ಸಖತ್ತಾಗಿದೆ ವ್ಯೂ ಪಾಯಿಂಟ್ ಇಲ್ಲಿಂದ. ಇದು ಗ್ಯಾಲರೀಸ್ ಆಫ್ಪೇಟೆ ಮಾಲ್ ಇದೆಯಲ್ಲ, ಬಹುಶಃ ಪ್ಯಾರಿಸಲ್ಲೇ ಕಾಸ್ಟ್ಲಿಯಸ್ಟ್ ಮಾಲ್ ಅನ್ಸುತ್ತೆ. ಇಲ್ಲೇ ಎಲ್ಲ ಬ್ರ್ಯಾಂಡ್ಸು ಇದೆ. ಬಟ್ ನಮ್ಮವಳು ಸದ್ಯಕ್ಕೆ ಏನು ಕೇಳಬೇಡಮ್ಮ ಅಂತ ಫಸ್ಟೇ ಹೇಳಿದ್ದೆ. ಆಮೇಲೆ ಇದು ಸಾಕಾ, ಮುಗಿತಾ ಇದು? ನೆಕ್ಸ್ಟು ಇದು ಕರ್ಕೊಂಡು ಹೋಗ್ಬೇಕು, ಸ್ವಿಟ್ಜರ್ಲ್ಯಾಂಡು ಮತ್ತು ಇಟಲಿ ಕರ್ಕೊಂಡು ಹೋಗ್ಬೇಕಂತೆ. ಇಂಥವ್ರನ್ನ ನೋಡಿನೇ ಅಣ್ಣವರು ಹಾಡು ಹೇಳಿದ್ದು, ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ ಅಂತ. ಕೊನೆಯೇ ಇಲ್ಲ ಬಿಡಿ. ಇದು ಪ್ಯಾರಿಸು, ನೆದರ್ಲ್ಯಾಂಡ್ಸು, ಪ್ಯಾರಿಸು, ಆಮ್ಸ್ಟರ್ಡ್ಯಾಮು ಅಂತ ಇತ್ತು. ಈಗ ಸ್ವಿಟ್ಜರ್ಲ್ಯಾಂಡು, ಇಟಲಿ ಅಂತೆ. ನೋಡೋಣ ಕಣೆ, ಅದೃಷ್ಟ ಇದ್ದರೆ ಮುಂದಕ್ಕೆ ಕರ್ಕೊಂಡು ಹೋಗೇ ಹೋಗ್ತೀವಿ. ಸರಿನಾ? ಇಲ್ಲಿ ವ್ಯೂ ಮೆಟ್ಲಿಳ್ಕೊಂಡು ಹೋಗ್ಬೋದು. ಬಾಯ್ ತೋರಿಸ್ತೀನಿ. ಇಲ್ಲೊಂದು ಇದ್ರದ್ದು ಕನ್ಸ್ಟ್ರಕ್ಷನ್ದು ಇದು ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಐಫೆಲ್ ಟವರು ಇಲ್ಲಿದೆ. ಅಲ್ಲೆಲ್ಲ ಫುಲ್ಲು ಮೋಡ ಇಟ್ಕೊಂಡ್ಬಿಟ್ಟಿದೆ. ಮೋಸ್ಟ್ಲಿ ಅಲ್ಲಿ ಮಳೆ ಆಗುತ್ತೆ. ಆ್ಯಕ್ಚುಲಿ ಇವತ್ತು ವೆದರ್ ರಿಪೋರ್ಟಲ್ಲಿ ಮಳೆ ಇದೆ, ಮಳೆ ಆಗ್ತಾ ಇದೆ ಎಲ್ಲ. ಸಡನ್ನಾಗಿ ನೋಡಿದ್ರೆ ಅಲ್ಲಿ ಗ್ಲಾಸ್ ಇದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಇದಾಗಿದೆ. ನೋಡಿ ಇದು ಬಂದಮೇಲೆ ಗೊತ್ತಾಗುತ್ತೆ ಗ್ಲಾಸ್ ಇದೆ ಅಂತ. ಆ ಗ್ಲಾಸು ಸಡನ್ನಾಗಿ ಕಾಣಿಸೋದೇ ಇಲ್ಲ ಅಲ್ಲಿ ಗ್ಲಾಸ್ ಇದೆ ಅಂತ. ದೂರ ನಿಂತ್ಕೊಂಡು ನೋಡಿ ಒಂದೊಂದ್ಸರಿ ಏನಪ್ಪ ಅಷ್ಟು ಎಂಡಲ್ಲಿ ಹೋಗಿ ನಿಂತಿದ್ದಾರೆ ಜನ ಅನಿಸ್ಬಿಡುತ್ತೆ. ಓಕೆ, ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ನೋಡಿದ್ರಲ್ಲ ಇವತ್ತು ಐಫೆಲ್ ಟವರು, ಆಮೇಲೆ ಗ್ಯಾಲರೀಸ್, ಲಾಫಯೆಟೆ ಮಾಲ್ ಎಲ್ಲ ನೋಡಿದ್ರಲ್ಲ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಯಾರಿಸಿಂದ ಈಗ ನೆದರ್ಲ್ಯಾಂಡ್ ಕಡೆ ಹೊರಡ್ತಾ ಇದ್ದೀನಿ. ಮತ್ತು ನೆದರ್ಲ್ಯಾಂಡ್ಸಲ್ಲಿ ಮತ್ತೆ 2 ದಿವಸ ಇರ್ತೀನಿ. ಅದಾದಮೇಲೆ ಅಲ್ಲಿಂದ ಮಾಂಟೆನಿಗ್ರೋ ಅಂತ ಅದೊಂದು ಪ್ಲೇಸ್ಗೆ ಹೊರಟಿದ್ದೀವಿ. ಅಲ್ಲೊಂದು ವಾರ ಸ್ಟೇ ಮಾಡ್ತಾಯಿದ್ದೀನಿ. ಸೊ ಅದು ಮಾಂಟೆನಿಗ್ರೋ ಎಲ್ಲಪ್ಪ ಬರುತ್ತೆ ಅಂತಂದರೆ ಅದು ಬಾಲ್ಕನ್ಸಲ್ಲಿದೆ. ಆಲ್ಮೋಸ್ಟ್ ಗ್ರೀಸ್ ಬಾರ್ಡ್ರ್ ಅದು ತುಂಬ ಚೆನ್ನಾಗಿದೆ. ಅದು ಯುರೋಪಿಯನ್ ಯೂನಿಯನಲ್ಲೇ ಬರುತ್ತೆ. ಯುರೋಪಿಯನ್ ಯೂನಿಯನಲ್ಲಿ ಬರಲ್ಲ, ಬಟ್ ಶೆಂಗನ್ ವೀಸಾ ತೊಗೊಂಡ್ರೆ ಅಲ್ಲೂ ಹೋಗ್ಬೋದು.
ನೀವು ಇದಕ್ಕೂ ಮಾಂಟನಿಗ್ರೋಗೂ ಹೋಗ್ಬೋದು. ಸೊ ಆ ಪ್ಲೇಸ್ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಬುಧವಾರ, ಇವತ್ತು ಯಾವ ವಾರ, ಇವತ್ತು ಸೋಮವಾರ, ನಾಳೆ ಎಲ್ಲ ನಾಡಿದ್ದು ಬುಧವಾರ ನೆದರ್ಲ್ಯಾಂಡ್ಸಲ್ಲಿರೋ ಐಂದವನ್ ಸಿಟಿಗೆ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದರದ್ದು ವೀಡಿಯೋ ಮಾಡ್ತೀನಿ. ಓಕೆ, ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗ್ಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.